ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತನು ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತು ನಾನು ನ್ಯೂ ಡಿಸೈನ್ನ ಟ್ರೈ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು 6 ಎಳೆ ದಾರ ಮಾಡ್ಕೊಂಡಿದ್ದೀನಿ, ಹಾಗೆ 120 ಎಳೆ ಕುಚ್ಚು ಕಟ್ಟಿದ್ದೀನಿ, ಒಂದು ಬೀಡನ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಇವಾಗ ಆರ್ಚ್ ಹಾಕ್ಕೊಂಡು ಬನ್ನಿ. ನೋಡಿ, ಮೊದಲಿಗೆ ನಾನು ಬೀಡನ್ನ ಆ್ಯಡ್ ಮಾಡಿಕೊಂಡು ಬೀಡ್ ಲಾಕ್ ಮಾಡಿಕೊಂಡು ನೋಡಿ ಬಟ್ಟೆಗೆ ಸೇರಿಸಿ ಮತ್ತೊಮ್ಮೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಬೀಡನ್ನ ಆ್ಯಡ್ ಮಾಡಿಕೊಂಡು ನಂತರ ಬೀಡ್ ಲಾಕ್ ಮಾಡಿ ನಂತರ ಬಟ್ಟೆಗೆ ಸೇರಿಸಿ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡಿದ ಮೇಲೆ ಇವಾಗ ನಾನು 4 ಚೈನ್ ಹಾಕ್ತೀನಿ. 1 ಚೈನ್, 2 ಚೈನ್, 3 ಚೈನ್, 4 ಚೈನ್ ಹಾಕಿದ ಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ನೋಡಿಕೊಂಡು ಬಟ್ಟೆಗೆ ಸೇರಿಸಿ ಲಾಕ್ ಮಾಡಬೇಕು. ನೋಡಿ, ಮತ್ತೆ 1 ಚೈನ್, 2 ಚೈನ್, 3 ಚೈನ್, 4 ಚೈನ್ ಹಾಕಿ ಮತ್ತೆ ಬಟ್ಟೆಗೆ ಸೇರಿಸಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಬಟ್ಟೆಗೆ ಸೇರಿಸಿ ಲಾಕ್ ಮಾಡಿದ ಮೇಲೆ ಇವಾಗ ಮತ್ತೆ 1 ಚೈನ್, 2 ಚೈನ್, 3 ಚೈನ್, 4 ಚೈನ್ ಹಾಕ್ಕೊಂಡು 3 ಟೈಮ್ಸ್ ಹಾಕ್ಕೊಳ್ಬೇಕು ಫ್ರೆಂಡ್ಸ್. ಹಾಗಾಗಿ ನಾನು 3 ಟೈಮ್ಸ್ ಹಾಕಿ ಬಟ್ಟೆಗೆ ಸೇರಿಸಿ ಲಾಕ್ ಮಾಡ್ತೀನಿ. ಬಟ್ಟೆಗೆ ಸೇರಿಸಿ ಲಾಕ್ ಮಾಡಿದ ಮೇಲೆ ಇವಾಗ ದಾರನ ಒಂಚೂರು ಜಾಸ್ತಿ ಎಳ್ಕೊಂಡು ಇದಕ್ಕೆ ನಾನು ಮತ್ತೊಂದು ಬೀಡನ್ನ ಆ್ಯಡ್ ಮಾಡ್ತೀನಿ. ನೋಡಿ, ಬೀಡನ್ನ ಸೇರಿಸ್ಕೊಳ್ಬೇಕು. ಬೀಡ್ ಸೇರಿಸ್ಕೊಂಡ್ಮೇಲೆ ಬೀಡ್ ಲಾಕ್ ಮಾಡಿಕೊಂಡು, ಬೀಡ್ ಲಾಕ್ ಮಾಡೋದು ಮಾತ್ರ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬಾರ್ದು ಫ್ರೆಂಡ್ಸ್, ಅಂದರೆ ಆರ್ಚ್ ಹಾಕೋದಕ್ಕೆ ಹೆಲ್ಪ್ ಆಗುತ್ತೆ. ಬೀಡ್ ಲಾಕ್ ಮಾಡಿದ ಮೇಲೆ ಬಟ್ಟೆಗೆ ಸೇರಿಸಿ ಥ್ರೆಡ್ನ ಲಾಕ್ ಹಾಕ್ಕೊಳ್ಬೇಕು. ನಂತರ 1 ಚೈನ್, 2 ಚೈನ್, 3 ಚೈನ್, 4 ಚೈನ್ ಹಾಕಿ ಬಟ್ಟೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ನೋಡಿಕೊಂಡು ಸೇರಿಸಿ ಲಾಕ್ ಮಾಡಬೇಕು. ಆಮೇಲೆ 1 ಚೈನ್, 2 ಚೈನ್, 3 ಚೈನ್, 4 ಚೈನ್ ಲಾಕ್ ಆದಮೇಲೆ ಮತ್ತೆ 1 ಚೈನ್, 2 ಚೈನ್, 3 ಚೈನ್, 4 ಚೈನ್ ಹಾಕ್ಕೊಂಡು ಎಲ್ಲಿ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ನೋಡಿಕೊಂಡು ಬಟ್ಟೆಗೆ ಸೇರಿಸಿ ಲಾಕ್ ಮಾಡ್ಕೊಳ್ಬೇಕು. ನಂತರ ದಾರನ ಸ್ವಲ್ಪ ಜಾಸ್ತಿ ಎಳ್ಕೊಂಡು ನಾನು ಈ ರೀತಿಯಾಗಿ ಬಿಗ್ ಸೈಜ್ ಬೀಡನ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಬೀಡನ್ನ ಇನ್ಸರ್ಟ್ ಮಾಡಿ ತಪ್ಪದೇನೆ ಮರಿದೆ ಬೀಡ್ ಲಾಕ್ ಮಾಡ್ಕೊಳ್ಬೇಕು. ನಾವಿಲ್ಲಿ ಬೀಡ್ ಲಾಕ್ ಮಾಡಿಕೊಂಡು ಇವಾಗ ಬಟ್ಟೆಗೆ ಸೇರಿಸಿ ಲಾಕ್ ಮಾಡಬೇಕು ಫ್ರೆಂಡ್ಸ್. ನಾನಿವಾಗ ಹಾಕ್ತಾ ಇರೋದು ಬೇಸ್ ವರ್ಕ್ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. 2 ಸ್ಟೆಪ್ಪಲ್ಲಿ ಮುಗಿಯುತ್ತೆ ಫ್ರೆಂಡ್ಸ್ ಇದು ಆರ್ಚು. ಸೆಕೆಂಡ್ ಸ್ಟೆಪ್ಪೂ ಇದೆ. ನಾನಿವಾಗ ಫಸ್ಟ್ ಸ್ಟೆಪ್ ಹಾಕ್ತಾ ಇದ್ದೀನಿ. ನೋಡಿ, ಬೀಡ್ ಲಾಕ್ ಹಾಕಿದ ಮೇಲೆ ಮತ್ತೆ 4 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಬೇಕು. ಫಸ್ಟ್ ಸ್ಟೆಪ್ ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಸ್ಟಾರ್ಟಿಂಗಲ್ಲಿ 4 ಚೈನ್ ಲಾಕ್ 2 ಟೈಮ್ಸ್ ಹಾಕಿ ಬೀಡನ್ನ ಆ್ಯಡ್ ಮಾಡಿ ಮತ್ತೆ 4 ಚೈನ್ ಲಾಕ್ ಇದೇ ಥರ 3 ಸಾರಿ 4 ಚೈನ್ ಲಾಕ್ ಹಾಕಬೇಕು. ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡಬೇಕು. ಮತ್ತೆ 3 ಟೈಮ್ಸ್ 4 ಚೈನ್ ಲಾಕ್ 3 ಟೈಮ್ಸ್ ಹಾಕಿ ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡಬೇಕು. ಇದೇ ಥರ ಹಾಕ್ತಾ ಬರಬೇಕು ಫ್ರೆಂಡ್ಸ್. ಅಂದರೆ ಇದು ಬೇಸ್ ವರ್ಕ್. ಇದು ಈ ರೀತಿಯಾಗಿ ಹಾಕಿ ನೋಡಿ, ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿಕೊಂಡು ಬೀಡನ್ನ ಬಟ್ಟೆಗೆ ಸೇರಿಸಿ ಇನ್ನೊಮ್ಮೆ ಲಾಕ್ ಮಾಡಿಕೊಂಡು ಇವಾಗ ಮತ್ತೆ 1 ಚೈನ್, 2 ಚೈನ್, 3 ಚೈನ್, 4 ಚೈನ್ ಲಾಕ್. ಆರ್ಚ್ ತುಂಬಾ ಈಸಿಯಾಗಿದೆ ಫ್ರೆಂಡ್ಸ್, ಅಷ್ಟೇ ಚೆನ್ನಾಗಿದೆ ಕೂಡ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ, ಅಂದರೆ ಕರೆಕ್ಟಾಗಿ ಅರ್ಥ ಆಗುತ್ತೆ. ಹಾಗೆ ವಿಡಿಯೋ ನೋಡ್ತಾ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿಮಗೆ ಈ ಆರ್ಚ್ ಇಷ್ಟ ಆಗಿತ್ತು ಅಂದರೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನೋಡಿ, ಇವಾಗ ನಾನು 4 ಚೈನ್ ಲಾಕ್ ಹಾಕ್ಕೊಳ್ತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ ಮಾತ್ರ 2 ಟೈಮ್ಸ್ ಹಾಕಬೇಕು. ನೆಕ್ಸ್ಟ್ 4 ಚೈನ್ ಲಾಕ್ ಅಂತೇಳಿ ನಾವು 3rd ಟೈಮ್ ಹಾಕಬೇಕಾಗುತ್ತೆ. ಇವಾಗ ನಾನೊಂದು ಬೀಡನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಬೀಡನ್ನ ಸೇರಿಸ್ಕೊಂಡು
ಬೀಡ್ ಲಾಕ್ ಮಾಡಿ ಬಟ್ಟೆಗೆ ಸೇರಿಸಿ ಲಾಕ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಲಾಸ್ಟ್ ಆರ್ಚ್ ಎಂಡ್ ಆಗ್ತಾ ಇರಬೇಕಾದ್ರೆ ಬೀಡ್ ಮಾತ್ರ ಎಂಡ್ ಆಗೋ ಥರ ಹಾಕ್ಕೊಳ್ಬಾರ್ದು. ಕರೆಕ್ಟಾಗಿ ನೋಡಿಕೊಂಡು ಬೀಡ್ ಆದಮೇಲೆ ಅಟ್ಲೀಸ್ಟ್ 4 ಚೈನ್ ಲಾಕ್ ಅಂತೇಳಿ 1 ಟೈಮ್ ಆದರೂ ಬರಬೇಕು ಫ್ರೆಂಡ್ಸ್. 2 ಟೈಮ್ ಬಂದರೂ ಪರವಾಗಿಲ್ಲ. 2 ಟೈಮ್ ಆಗಲಿಲ್ಲ ಅಂದರೆ ಅಟ್ಲೀಸ್ಟ್ 1 ಟೈಮ್ ಆದರೂ ಬರಬೇಕು. ಅಂದರೆ ಆರ್ಚ್ ಹಾಕೋದಕ್ಕೆ ಹೆಲ್ಪ್ ಆಗುತ್ತೆ, ಇಲ್ಲಾಂದರೆ ಆರ್ಚ್ ಬರೋದೇ ಇಲ್ಲ. ನೋಡಿ, ಇವಾಗ ನಾನು 4 ಚೈನ್ ಲಾಕ್ ಹಾಕಿದ ಮೇಲೆ ಬಟ್ಟೆನ ಟರ್ನ್ ಮಾಡಿಕೊಂಡು 2 ಸಾರಿ ಸೂಜಿ ಮೇಲೆ ದಾರ ತೊಗೊಂಡು ಬೀಡ್ ಹಿಂದೆ ಥ್ರೆಡ್ ಬಂದಿರುತ್ತೆ ಅಲ್ವಾ ಫ್ರೆಂಡ್ಸ್, ಅದಕ್ಕೆ ಹೇಳಿದ್ದೆ ನಾನು ಬೀಡ್ ಲಾಕ್ ಮಾಡಬೇಕು ಅಂತೇಳಿ. ಬೀಡ್ ಲಾಕ್ ಮಾಡಿದ ಮೇಲೆ ಹಿಂದೆ ಬಂದಿರೋ ಥ್ರೆಡ್ ಒಳಗೆ ಹೋಗಿ ದಾರ ತಂದು 2 ಸೇರಿಸಿ 1 ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ 2 ಸೇರಿಸಿ 1, ಮತ್ತು 2 ಸೇರಿಸಿ 1, ಅಂದರೆ ನಾನಿಲ್ಲಿ ತ್ರಿಬಲ್ ಕ್ರೋಶೆಟ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇಷ್ಟೇ ತ್ರಿಬಲ್ ಕ್ರೋಶೆಟ್ ಹಾಕಿ 1 ಚೈನ್ 2 ಚೈನ್ 3 ಚೈನ್ ಹಾಕಿ ಆ ತ್ರಿಬಲ್ ಕ್ರೋಶೆಟ್ಗೆ ಸೇರಿಸಿ ಈ 3 ಚೈನ್ನ ಲಾಕ್ ಮಾಡಬೇಕು. ಇಷ್ಟೇ ಫ್ರೆಂಡ್ಸ್, ಇದೇ ಥರ ಹಾಕ್ತಾ ಹೋಗಬೇಕು. ಒಂದು ಆರ್ಚಿಗೆ 9 ಅಥವಾ 10 ಪಿಕಾಟ್ನ ಹಾಕ್ಕೊಳ್ಬೇಕು. ನೋಡಿ, 2 ಸಾರಿ ಸೂಜಿ ಮೇಲೆ ದಾರ ತೊಗೊಂಡು ಬೀಡ್ ಹಿಂದೆ ಇರೋ ಥ್ರೆಡ್ ಒಳಗಡೆ ಹೋಗಿ ದಾರ ಅಂತಂದು 2 ಸೇರಿಸಿ 1, 2 ಸೇರಿಸಿ 1, ಮತ್ತು 2 ಸೇರಿಸಿ 1 ತ್ರಿಬಲ್ ಕ್ರೋಶೆಟ್ ಹಾಕ್ಕೊಂಡು ನಂತರ 1 ಚೈನ್ 2 ಚೈನ್ 3 ಚೈನ್, ಈ 3 ಚೈನ್ನ ಆ ತ್ರಿಬಲ್ ಕ್ರೋಶೆಟ್ಗೆ ಲಾಕ್ ಮಾಡಬೇಕು. ಈ ಥರ ಹಾಕೋದಕ್ಕೆ ನಾವು ಇದಕ್ಕೆ ಒಂದು ಪಿಕಾಟ್ ಅಂತ ಕರಿತೀವಿ ಫ್ರೆಂಡ್ಸ್. ನೋಡಿ, ಸೂಜಿ ಮೇಲೆ 2 ಸಾರಿ ದಾರ ತೊಗೊಂಡು ಬೀಡಿ ಹಿಂದಿರೋ ದಾರದ ಒಳಗಡೆ ಹೋಗಿ ದಾರ ಅಂತಂದು 2 ಸೇರಿಸಿ 1, 2 ಸೇರಿಸಿ 1, ಮತ್ತು 2 ಸೇರಿಸಿ 1, ಆಮೇಲೆ 1 ಚೈನ್ 2 ಚೈನ್ 3 ಚೈನ್, ಈ 3 ಚೈನ್ನ ಆ ತ್ರಿಬಲ್ ಕ್ರೋಶೆಟ್ಗೆ ಲಾಕ್ ಮಾಡಬೇಕು. ಇವಾಗ ನಾನು 3 ಪಿಕಾಟ್ನ ಹಾಕ್ಕೊಂಡಿದ್ದೀನಿ. ಇದೇ ಥರ 9 ಅಥವಾ 10 ಪಿಕಾಟ್ನ ಹಾಕ್ಕೊಳ್ಬೇಕು. ನೋಡಿ, 2 ಸಾರಿ ಸೂಜಿ ಮೇಲೆ ದಾರ ತೊಗೊಂಡು ಬೀಡ್ ಹಿಂದಿರೋ ದಾರದ ಒಳಗೆ ಹೋಗಿ ದಾರ ಅಂತಂದು 2 ಸೇರಿಸಿ 1, 2 ಸೇರಿಸಿ 1, ಮತ್ತು 2 ಸೇರಿಸಿ 1, ನಂತರ 1 ಚೈನ್ 2 ಚೈನ್ 3 ಚೈನ್, ಈ 3 ಚೈನ್ನ ತ್ರಿಬಲ್ ಕ್ರೋಶೆಟ್ಗೆ ನಾನು ಲಾಕ್ ಮಾಡ್ತಾ ಇದ್ದೀನಿ. ಇದೇ ಥರ ಬರುತ್ತೆ ಫ್ರೆಂಡ್ಸ್ ಆರ್ಚ್. ಇದು ಒಂದು ನವಿಲು ಗರಿ ಬಿಚ್ಚಿರೋ ಹಾಗೆ ಕಾಣಿಸುತ್ತೆ. ತುಂಬಾ ಈಸಿಯಾಗಿದೆ, ತುಂಬ ಚೆನ್ನಾಗಿದೆ ಕೂಡ. ಬ್ರೈಡಲ್ ಲುಕ್ ಕೊಡುತ್ತೆ ಫ್ರೆಂಡ್ಸ್ ಈ ಆರ್ಚ್. ನೋಡಿ, 2 ಸೇರಿಸಿ 1, ಮತ್ತು 2 ಸೇರಿಸಿ 1, ಮತ್ತು 2 ಸೇರಿಸಿ 1, ಆಮೇಲೆ 1 ಚೈನ್ 2 ಚೈನ್ 3 ಚೈನ್, 3 ಚೈನ್ ಹಾಕಿ ಆ ತ್ರಿಬಲ್ ಕ್ರೋಶೆಟ್ಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಸೂಜಿ ಮೇಲೆ 2 ಸಾರಿ ದಾರ ತಗೊಂಡು ಬೀಡಿಂದೆ ಇರೋ ದಾರದ ಒಳಗೆ ಹೋಗಿ ದಾರ ಅಂತಂದು 2 ಸೇರಿಸಿ 1, 2 ಸೇರಿಸಿ 1, ಮತ್ತು 2 ಸೇರಿಸಿ 1, ನಂತರ 1 ಚೈನ್ 2 ಚೈನ್ 3 ಚೈನ್, ಈ 3 ಚೈನ್ನ ಆ ತ್ರಿಬಲ್ ಕ್ರೋಶೆಟ್ಗೆ ನೋಡಿ ಲಾಕ್ ಮಾಡ್ಕೊಳ್ಬೇಕು. ಸೂಜಿ ಮೇಲೆ 2 ಸಾರಿ ದಾರ ತಗೊಂಡು ಬೀಡಿ ಹಿಂದಿರೋ ಥ್ರೆಡ್ ಒಳಗಡೆ ಹೋಗಿ ದಾರ ಅಂತಂದು 2 ಸೇರಿಸಿ 1, 2 ಸೇರಿಸಿ 1, ಮತ್ತು 2 ಸೇರಿಸಿ 1, ಆಮೇಲೆ 1 ಚೈನ್ 2 ಚೈನ್ 3 ಚೈನ್, ಈ 3 ಚೈನ್ನ ಆ ತ್ರಿಬಲ್ ಕ್ರೋಶೆಟ್ಗೆ ಲಾಕ್ ಮಾಡ್ಕೊಳ್ಬೇಕು. ನೋಡಿ, ಅರ್ಥ ಆಗ್ತಾ ಇದೆ ಅಲ್ವಾ ಫ್ರೆಂಡ್ಸ್? ಇದೇ ಥರ ಹಾಕಬೇಕು, ಆರ್ಚ್ ಕಂಪ್ಲೀಟ್ ಆಗುತ್ತೆ. ತ್ರಿಬಲ್ ಕ್ರೋಶೆಟ್ನ ಹಾಕ್ಕೊಳ್ತಾ ಇದ್ದೀನಿ. 2 ಸೇರಿಸಿ 1, 2 ಸೇರಿಸಿ 1, ಮತ್ತು 2 ಸೇರಿಸಿ 1, ಆಮೇಲೆ 1 ಚೈನ್ 2 ಚೈನ್ 3 ಚೈನ್, 3 ಚೈನ್ನ ಲಾಕ್. ಈ ರೀತಿಯಾಗಿ ಲಾಕ್ ಮಾಡಿಕೊಂಡು ಒಂದು ಆರ್ಚಿಗೆ 9 ಅಥವಾ 10 ಪಿಕಾಟ್ನ ಹಾಕ್ಕೊಂಡ್ರೆ ಕಂಪ್ಲೀಟ್ ಆಗುತ್ತೆ. ಜಾಸ್ತಿ ಹಾಕ್ಕೊಳ್ಬಾರ್ದು ಫ್ರೆಂಡ್ಸ್, ಅದು ಆರ್ಚ್ ನೀಟಾಗಿ ಬರೋದಿಲ್ಲ, ಫೋಲ್ಡ್ರಾಗಿ ಕಾಣಿಸುತ್ತೆ. ಹಾಗಾಗಿ ನೋಡಿ, ಈ ರೀತಿಯಾಗಿ ಬರುತ್ತೆ ಫ್ರೆಂಡ್ಸ್ ಆರ್ಚ್. ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಫೈನಲ್ ಆಗಿ ಕುಚ್ಚೆಲ್ಲ ಕಟ್ಟಿದ ಮೇಲೆ ಈ ರೀತಿಯಾಗಿ ಬಂದಿದೆ ನೋಡಿ ಫ್ರೆಂಡ್ಸ್. ಈ ಆರ್ಚ್ ತುಂಬಾ ಗ್ರ್ಯಾಂಡ್ ಲುಕ್ ಕೊಡ್ತಾ ಇದೆ ಫ್ರೆಂಡ್ಸ್. ಹಾಗೆ ಒಂದೇ ದಿನದಲ್ಲಿ ಈಸಿಯಾಗಿ ಹಾಕಿ ಮುಗಿಸ್ಬೋದು. ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು.